ಮೇಲೆ ಬಂದೆ ಇಲ್ಲಿಗೆ. ಬಟ್ ಏನಂದರೆ ಅಕ್ಸೆಪ್ಟ್ ಮಾಡ್ಕೊಂಡು ಆಯಿತು ಬನ್ನಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರು. ಫಸ್ಟ್ ಡೇ ನನ್ನನ್ನು ಆಲ್ಮೋಸ್ಟ್ ನನ್ನನ್ನು ಎತ್ಕೊಂಡೇ ಬಂದರು ಇಲ್ಲಿಗೆ. ಒಂದು ಚೂರು ನನ್ನಲ್ಲಿ ದೇಹದಲ್ಲಿ ಒಂದು ಚೂರು ತಾಕತ್ತಿರಲಿಲ್ಲ. ಸೊ ಆಮೇಲೆ ಅವರ ಟ್ರೀಟ್ಮೆಂಟ್ ಶುರು ಮಾಡಿ ಅಕ್ಯುಪಂಚರು ಪ್ಲಸ್ ಹಾಟ್ ವಾಟರ್ ಟರ್ಬೈನ್ ಎಲ್ಲ ಕೂರಿಸಿ ಎಲ್ಲ ಮಾಡಿ ಸುಮಾರು ಒಂದು 10 ದಿವಸ ಕಷ್ಟಪಟ್ಟೆ. 11 ದಿವಸದಿಂದ ಸ್ವಲ್ಪ ಈಸ್ ಆಯಿತು. ಆಮೇಲೆ ಈಗ 24ನೇ ದಿವಸ ಕೂತಿದ್ದೀನಿ ಇಲ್ಲಿ. ಹೆಜ್ಜೆ ನಡೀಕ್ಕೆ ಆಗ್ತಿರ್ಲಿಲ್ಲ. ಈಗ ನಾನು ಸುಮಾರು ಒಂದು 5,000 ಸ್ಟೆಪ್ ಡೈಲಿ ನಡೆಯೋ ಮಟ್ಟಕ್ಕೆ ಬಂದಿದ್ದೀನಿ. ಆರಾಮಾಗಿ ಕಂಫರ್ಟಬಲ್ ಆಗಿದ್ದೀನಿ. ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಲೈಕ್ ಮುಂಚೆ ಎಲ್ಲೆಲ್ಲಿ ತೋರಿಸಿದ್ರಿ ಸರ್? ಮುಂಚೆ ನಾನು ಆ್ಯಕ್ಚುಲಿ ನನಗೆ 2019ರಿಂದನೇ ನನಗೆ ಇದಿತ್ತು, ಏನು ಕಿಡ್ನಿ ಪ್ರಾಬ್ಲಮ್ ಇತ್ತು. ಶುರುವಿನಲ್ಲಿ ನನಗೆ 1.2 ಇತ್ತು. ಓಕೆ. ಆಮೇಲೆ ನಿಧಾನ ಗ್ರ್ಯಾಜುಯಲಾಗಿ ಸ್ವಲ್ಪ ಜಾಸ್ತಿಯಾಗಿ ಕೊನೆಗೆ 6.4 ಬಂದಾಗ ನನಗೆ ಡಯಾಲಿಸಿಸ್ ಮಾಡಲೇಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಕೊಟ್ಟರು. ಆ ಟೈಮಲ್ಲಿ ನನಗೆ ಪ್ಯಾರಲಾಗಿ ಏನು ಡಯಾಲಿಸಿಸ್ ಇಷ್ಟ ಇರಲಿಲ್ಲ ಆ್ಯಕ್ಚುಲಿ. ಓಕೆ. ಹಾಗಾಗಿ ನಾನು ಪ್ಯಾರಲ್ ಏನಾದ್ರು ಹುಡುಕ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ಇದು ಸಿಕ್ತೆ. ಅದು ವಾಟ್ ಇಸ್ ದಟ್, ಅದು ಹೆಲ್ತ್ ಡ್ರಿಂಕ್ ಮಿರಾಕಲ್ಗೆ ತೋರಿಸ್ದೆ. ಅವರು ಸ್ವಲ್ಪ ಏನೋ ಕೊಟ್ಟರು. ಬಟ್ ಏನಾಯಿತು, ಅನ್ಫಾರ್ಚುನೇಟ್ಲಿ ಕ್ರಿಯಾಟಿನ್ ಲೆವೆಲ್ ವೆಂಟ್ ಅಪ್ ಟು 10 ವಿತಿನ್ 1 ವೀಕ್. ನೆಕ್ಸ್ಟ್ 2 ಡೇಸ್ಗೆ ಇಟ್ ವೆಂಟ್ ಅಪ್ ಟು 15. ಓಕೆ. ಆ ಟೈಮಲ್ಲಿ ದರ್ ವಾಸ್ ನೋ ಒಂದು ಆಪ್ಷನ್ ಫಾರ್ ಮೀ. ಓಕೆ. ಒಂದು ಅಪೋಲೋಗೆ ಡಯಾಲಿಸಿಸ್ ಮಾಡಿಸ್ಕೋಬೇಕಾಗಿತ್ತು. ಇಲ್ಲ ಅಂತಂದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಇವರ ಗಣೇಶ್ ಅವ್ರ ಲಿಂಕ್ ಸಿಕ್ತು. ಓಕೆ. ಹಾಗಾಗಿ ಇಲ್ಲಿಗೆ ಬಂದೆ, ಈ ಮಟ್ಟಕ್ಕೆ ಕೂತಿದ್ದೀನಿ. ನಮ್ಮದು ಅಕಾಡೆಮಿ ಆಫ್ ಯೂನಿವರ್ಸಲ್ ಅಕ್ಯುಪಂಕ್ಚರ್ ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್? ನನಗೆ ಇದು ನನ್ನ ಸಿಸ್ಟರ್ ಆ್ಯಕ್ಚುಲಿ ಇನ್ಫಾರ್ಮೇಷನ್ ಕೊಟ್ಟಳು. ನನ್ನ ಸಿಸ್ಟರ್ ಶಿ ಸೈನ್ಸ್ ಇದು ಏನು ಶಿ ಗಾಟ್ ಎ ಲಿಂಕ್ ಫ್ರಮ್ ಐ ಡೋಂಟ್ ನೋ ವೇರ್ ಎಲ್ಲಿ ಸಿಕ್ತು ಅಂತ ಅಂದ್ಬಿಟ್ಟು. ಓಕೆ. ಗಾಟ್ ಇಟ್. ಸೊ ಇವಾಗ ಇನ್ ಫ್ಯೂಚರ್ ಬರೋ ಕಿಡ್ನಿ ಪೇಷಂಟ್ಸ್ ಆಗಿದ್ದರೆ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಲೈಕ್ ಐ ಡೆಫಿನೆಟ್ಲಿ ಅಡ್ವೈಸ್ ದೆಮ್ ಟು ಕಮ್ ಹಿಯರ್ ಫಸ್ಟ್. ಓಕೆ. ಬಿಫೋರ್ ಗೋಯಿಂಗ್ ಟು ಅಲೋಪತಿ ಒನ್ಸ್ ಇಲ್ಲಿ ಟ್ರೈ ಮಾಡಿ ಹೋಗ್ಬೋದು. ಓಕೆ. ಬಿಫೋರ್ ಗೋಯಿಂಗ್ ಟು ಅಲೋಪತಿ ಇಟ್ ಇಸ್ ಬೆಟರ್ ಟು ಕಮ್ ಹಿಯರ್ ಆ್ಯಂಡ್ ಹ್ಯಾವ್ ಎ ಸರ್ವಿಸ್ ಹಿಯರ್. ನೀವು ಬಂದಾಗ ಎಷ್ಟು ದಿನ ಉಳ್ಕೊಂಡಿದ್ರಿ? ಲೈಕ್ ಟ್ರೀಟ್ಮೆಂಟ್ ಎಲ್ಲ ನಿಮ್ಗೆ ಯಾವ ಥರ ಆಯಿತು? ನಾನು ಇಲ್ಲಿ ಬಂದು 22 ದಿವಸ ಇದ್ದೀನಿ. 24 ದಿವಸ ಇವತ್ತಿಗೆ. ಓಕೆ. ಟ್ರೀಟ್ಮೆಂಟು ಅದೇನೇ ಅಕ್ಯುಪಂಚರ್ ಒಂದು ಮಾಡ್ತಾಯಿದ್ರು, ಪ್ಲಸ್ ಮಸಾಜಸ್ಸು. ಓಕೆ. ಪ್ಲಸ್ ಹಾಟ್ ವಾಟರ್ ಟರ್ಬೈನಲ್ಲಿ ಕೂರಿಸಿ ಟ್ರೀಟ್ಮೆಂಟ್ ಕೊಡೋರು. ಓಕೆ. ಟ್ರೀಟ್ಮೆಂಟ್ ಅಬೌಟ್ 3 hours ಪರ್ ಡೇ. ಮಾರ್ನಿಂಗ್ 3 hours, ಈವ್ನಿಂಗ್ 3 hours. ಐ ಎಂಜಾಯ್ಡ್ ದಿ ಟ್ರೀಟ್ಮೆಂಟ್. ಹೇಳಬೇಕು ಅಂತಂದರೆ ಮತ್ತು ಇವಾಗ ಒಟ್ಟು ಕಂಡೀಷನ್ ಆರಾಮಾಗಿದೆ. ಇವತ್ತು ಇವತ್ತು ನೀವೇ ಸ್ವಂತ ವಾಕ್ ಮಾಡ್ತೀರಾ? ವಾಕ್ ಮಾಡ್ತಾ ಇದ್ದೀನಿ. ಓಕೆ. ಥ್ಯಾಂಕ್ ಯು ಸರ್.